ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಹಬ್ಬಕ್ಕೆ ಯಾವ ರೀತಿ ಕಳಶ ಸ್ಥಾಪನೆ ಮಾಡ್ತಾರೆ, ಹಾಗೆ ಹೊಸಬ್ರೆ ಆಗಿರ್ಬೋದು ಅಳುಬ್ರೆ ಆಗಿರ್ಬೋದು ಪದ್ಧತಿ ಪ್ರಕಾರ ಯಾವ ರೀತಿಯಲ್ಲಿ ಕಳಶ ಸ್ಥಾಪನೆ ಮಾಡಬೇಕಾಗತ್ತೆ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಸುಮ್ಮನೆ ಅಲ್ಲ, ಅದಕ್ಕೆ ಪಾಲಿಸಬೇಕಾದಂತಹ ನಿಯಮಗಳು ಏನು ಅಂತ ನನಗೆ ಗೊತ್ತಿರೋಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಕಳಶ ಸ್ಥಾಪನೆ ಮಾಡೋಕ್ಕೆ ಕಳಶದ ಚೊಂಬು ಬೇಕಾಗುತ್ತೆ, ಅಥವಾ ಬಿಂದಿಗೆನ ಆಗಿರ್ಬೋದು ಚೊಂಬೆ ಆಗಿರ್ಬೋದು ಬೇಕಾಗುತ್ತೆ. ಅದು ತಾಮ್ರದ್ದು ಅಥವಾ ಬೆಳ್ಳಿಯ ಕಳಶ ಇರಬೇಕಾಗುತ್ತೆ. ಮುಖ್ಯವಾಗಿ ಬೆಳ್ಳಿ ಇಲ್ಲ ಅನ್ನೋರು ಕೂಡ ತಾಮ್ರದ ಕಳಶದ ಚೊಂಬನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಶ್ರೇಷ್ಠವಾಗಿರುತ್ತೆ. ಹಾಗೆ ಮಡಿ ನೀರನ್ನು ತರಬೇಕಾಗತ್ತೆ. ಅಂದರೆ ಕಳಶ ಸ್ಥಾಪನೆಗೆ ಕಳಶದೊಳಗೆ ಹಾಕೋ ನೀರು ಮಡಿಯಿಂದ ತಂದಿರೋ ನೀರಾಗಬೇಕಾಗತ್ತೆ. ಹಾಗೆ ಕಳಶಕ್ಕೆ ಅರಿಶಿನ ಮತ್ತು ಕುಂಕುಮ ಅಕ್ಷತೆ ಹಾಕಬೇಕಾಗುತ್ತೆ. ಅಂದರೆ ಕಳಶದ ಚೊಂಬು ಒಳಗೆ ಫಸ್ಟು ಮಡಿ ನೀರು ಹಾಕಿ, ನಂತರ ಕಳಶಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಮಾಡಿರ್ತೀರಲ್ಲ ಅದು ಹಾಕಬೇಕಾಗತ್ತೆ. ಅಷ್ಟೇ ಅಲ್ಲದೆ ಮತ್ತು ಲಾವಂಚ ಬೇರನ್ನು ಸ್ವಲ್ಪ ಹಾಕಬೇಕಾಗತ್ತೆ. ಈ ಲಾವಂಚ ಬೇರು ಅಂದರೆ ಏನು, ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಗ್ರಂಥಿಗೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ. ಲಾವಂಚ ಬೇರು ಅನ್ನೋದು ಕಳಶದ ಚೊಂಬು ಒಳಗಡೆ ಹಾಕಬೇಕಾಗತ್ತೆ. ಮತ್ತು ನಂತರ ಅಡಿಕೆಯನ್ನು ಹಾಕಬೇಕಾಗತ್ತೆ. ಒಂದು 3 ಅಡಿಕೆ ಅಥವಾ 5 ಅಡಿಕೆ ಹಾಕಿದ್ರೆ ಸಾಕಾಗುತ್ತೆ. ಕಳಶದ ಚೊಂಬು ಒಳಗಡೆ ಅಡಿಕೆ ಹಾಕಬೇಕಾಗತ್ತೆ. ಹಾಗೆ ಕುಬೇರ ಕಾಯಿನ್ ಹಾಕಬೇಕಾಗತ್ತೆ. ಅಥವಾ ಕುಬೇರ ಕಾಯಿನ್ ಇಲ್ಲ ಅಂದರೆ ನಿಮ್ಮ ಹತ್ರ ₹1 ಅಥವಾ ₹5 ಕಾಯಿನ್ ಆದ್ರೂ ಹಾಕ್ಬೋದು, ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ಕಾಯಿನ್ ಅನ್ನೋದು ಇಂಪಾರ್ಟೆಂಟ್ ಹಾಕಬೇಕಾಗತ್ತೆ. ನಂತರ ಒಂದು ಅರಿಶಿಣದ ಕೊಂಬು ಹಾಕಬೇಕಾಗುತ್ತೆ. ಕಳಶದ ಚೊಂಬಿನೊಳಕ್ಕೆ ಒಂದು ಅರಿಶಿಣದ ಕೊಂಬು, ನಂತರ 3 ಬಾದಾಮಿ, ಹಾಗೆ 3 ಒಣದ್ರಾಕ್ಷಿ, 3 ಗೋಡಂಬಿ, ಹಾಗೆ 3 ಯಾಲಕ್ಕಿ, 3 ಲವಂಗ, ಮತ್ತು 1 ಖರ್ಜೂರ, ಮತ್ತು 1 ಕಲ್ಸಕ್ಕರೆ ಅಂದರೆ ಕೆಂಪು ಕಲ್ಸಕ್ಕರೆ ಹಾಕಬೇಕಾಗತ್ತೆ ಈ ಕಳಶದ ಚೊಂಬಿನೊಳಕ್ಕೆ. ಅಷ್ಟೇ ಅಲ್ಲದೆ ಕಮಲದ ಬೀಜ 6 ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಲಕ್ಷ್ಮೀ ಕವಡೆ ಅಂತ ಇರುತ್ತೆ ನೋಡಿ, ಅದನ್ನು ಕೇಳಿದ್ರೆ ಗಂಧಿಗೆ ಅಂಗಡಿಯಲ್ಲಿ ಕೊಡ್ತಾರೆ, ಅದು ಸಹ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಕಮಲದ ಬೀಜನೂ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. 6 ಕವಡೆ, 6 ಕಮಲದ ಬೀಜ ಹಾಗೂ 6 ಗೋಮತಿ ಚಕ್ರ ಹಾಕಬೇಕಾಗತ್ತೆ ಕಳಶದ ಚೊಂಬಿನೊಳಗಡೆಗೆ. ಹಾಗೆ ಗುಲ್ಗಂಜಿ ಹಾಕಬೇಕಾಗತ್ತೆ. ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ, ಇದೆಲ್ಲವೂ ಸಹ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಚೊಂಬಿನೊಳಕ್ಕೆ ಹಾಕಬೇಕಾಗತ್ತೆ. ಕೊನೆಯಲ್ಲಿ ಹಳದಿ ಅಥವಾ ಕೆಂಪು ಬಣ್ಣದ ಹೂವನ್ನು ಕಳಶದ ಚೊಂಬಿನೊಳಕ್ಕೆ ಹಾಕಿ, ನೀವೆಲ್ಲಿ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿ ಶುದ್ಧವಾದ ಗೋಮೂತ್ರ ಗೋಮಯದಿಂದ ಸಾರಿಸಿ ರಂಗೋಲೆ ಹಾಕಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಕಳಶ ಸ್ಥಾಪನೆ ಅನ್ನೋದು ಮಾಡಿ ಪೂಜೆ ಮಾಡಿಕೊಳ್ಳಿ. ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ಸಮಯ ನೋಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಾಲಿಸಬೇಕಾದ ನಿಯಮ ಸಹ ಇದೆ. ತಾಯಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುನ್ನಾ ದಿನ ಅಂದರೆ 3 ದಿವಸಗಳ ಮುಂಚೆ, ನೀವು 2ನೇ ವಾರ ಮಾಡ್ತಿರೋ ಶುಕ್ರವಾರ, 3ನೇ ಶುಕ್ರವಾರ ಮಾಡ್ತಿರೋ ನಿಮ್ಮಿಚ್ಛೆ, ಆದರೆ ಬುಧವಾರ ಗುರುವಾರ ಶುಕ್ರವಾರ 3 ದಿವಸಗಳು ಸಹ ಎಲ್ಲೇ ಆಗಲಿ ಹೊರಗಡೆ ಪದಾರ್ಥ ಏನು ಸಹ ತಿನ್ನೋ ಹಾಗಿಲ್ಲ. ಹಣ್ಣೆಲ್ಲ ಹೇಳ್ತಾ ಇರೋದು ನಾನು, ಚಾಟ್ಸು ಅಥವಾ ಹೋಟೆಲಲ್ಲಿ ಊಟ ಮಾಡೋದು ಹೀಗೆಲ್ಲ ಮಾಡೋ ಹಾಗಿಲ್ಲ. ಅಕಸ್ಮಾತಾಗಿ ನೀವು ತಿನ್ನಬೇಕು ಅನ್ನೋದಾದರೆ ನಮ್ಮ ಮನೆಯ ರಿಲೇಷನ್ಸ್ ಮನೆ ಇರುತ್ತಲ್ಲ, ಅಂಥವ್ರ ಮನೇಲಿ ಬೇಕಾದರೆ ಊಟ ಮಾಡ್ಬೋದು. ಅಷ್ಟೇ ಅಲ್ಲದಿರ ಮಡಿವಂತಿಕೆಯಿಂದ ಪೂಜೆ ಮಾಡಬೇಕಾಗುತ್ತೆ. 3 ದಿವಸಗಳು ಸಹ ಬ್ರಹ್ಮಚಾರಣೆ ಅನ್ನೋದು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಬೆಡ್ ಮೇಲೆ ಮಲಗೋ ಹಾಗಿಲ್ಲ, ಚಾಪೆ ಮೇಲೆ ಮಡಿಯಿಂದ ಇರೋವಂತಹ ಚಾಪೆ ಮೇಲೆ ಪೂಜೆ ಮಾಡ್ತಕ್ಕಂತಹ ಗೃಹಿಣಿಯರು ಮಡಿಯಿಂದ ಈ ರೀತಿಯಾಗಿ ಫಾಲೋ ಮಾಡಿದ್ರೆ ಆ ತಾಯಿ ಮಹಾಲಕ್ಷ್ಮಿ ಕೃಪೆ ಎಲ್ರಿಗೂ ಸಹ ಒಲಿತಾಳೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಇದನ್ನೆಲ್ಲ ಫಾಲೋ ಮಾಡಿ ಹಬ್ಬ ಮಾಡಿ. ಎಲ್ಲರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.